ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು Veranda Race and we are back with a new topic, profit and loss. ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಜಾಯಿನ್ ಆಗೋಕ್ಕೆ ಇಂಟ್ರೆಸ್ಟ್ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ ಜಾಯಿನ್ ಆಗಿ. ಓಕೆನಾ? ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಜಾಯಿನ್ ಆದ್ರೆ ನಿಮಗೆ 1000+ ಕ್ವೆಶನ್ಸ್ ಸಾಲ್ವ್ ಮಾಡಿಸ್ತೀವಿ. ನೆಕ್ಸ್ಟ್ ಲೈಬ್ರರಿ ಫೆಸಿಲಿಟಿ ಇದೆ ಅಂಡ್ ಆನ್ಲೈನ್ ಟೆಸ್ಟ್ ಫೆಸಿಲಿಟಿ ಇದೆ. ಅಂದ್ರೆ ಮಾಕ್ ಟೆಸ್ಟ್ ನ ನಾವೇ ಇಲ್ಲಿಂದ ಪ್ರೊವೈಡ್ ಮಾಡ್ತೀವಿ ಅಂಡ್ ಕ್ವಾಲಿಟಿ ಬುಕ್ಸ್ 1000+ ಹ್ಯಾಂಡ್ ಔಟ್ಸ್ ಕೊಡ್ತೀವಿ. ಓಕೆನಾ? ಅದಾದ್ಮೇಲೆ ನಿಮಗೆ ಲೈಬ್ರರಿ ಅಂಡ್ ಲ್ಯಾಬ್ ಫೆಸಿಲಿಟಿನೂ ಇದೆ. ನೀವು ಇಲ್ಲಿ ಬಂದು ಟೆಸ್ಟ್ ತಗೋಬಹುದು. ಓಕೆ, ನೆಕ್ಸ್ಟ್ ನಮ್ಮಲ್ಲಿ 6 ಲೆವೆಲ್ ಪ್ರಾಕ್ಟೀಸಸ್ ಇದೆ. ಅಂದ್ರೆ ಫಸ್ಟ್ ಮಾರ್ನಿಂಗ್ ಕ್ಲಾಸಸ್ ಇರುತ್ತೆ. ಸೊ ಮಾರ್ನಿಂಗ್ ಥಿಯರಿ ಕ್ಲಾಸಸ್ ಇರುತ್ತೆ, ಅಲ್ಲಿ ಎಲ್ಲ ಹೇಳ್ಕೊಡ್ತಾರೆ. ಅದಾದ್ಮೇಲೆ ಸರ್ಕಲ್ಸ್ ಅಂದ್ರೆ ಒಂದು ಗ್ರೂಪ್ ಮಾಡಿ ನಾವು ಕ್ವಶನ್ಸ್ ಕೊಡ್ತೀವಿ. ಅದು ಗ್ರೂಪ್ ಅಲ್ಲಿ ನೀವು ಡಿಸ್ಕಸ್ ಮಾಡಿ ಸಾಲ್ವ್ ಮಾಡಬೇಕು. ಅದು ಆದ್ಮೇಲೆ ಈ ಬೇಸಿಕ್ ಸರ್ಕಲ್ ಅಂಡ್ ಬೇಸಿಕ್ಸ್ ಕ್ಲಾಸಸ್ ಎಲ್ಲ ಆದ್ಮೇಲೆ ನೀವು ಎಕ್ಸ್ಟ್ರೀಮ್ ಸರ್ಕಲ್ ಬರ್ತೀರಾ. ಸೊ ಎಕ್ಸ್ಟ್ರೀಮ್ ಸರ್ಕಲ್ ಅಲ್ಲಿ ಸ್ವಲ್ಪ ಕ್ವೆಶನ್ ಲೆವೆಲ್ ಹೈ ಆಗಿರುತ್ತೆ. ಅದಾದ್ಮೇಲೆ ಸೂಪರ್ ಬ್ಯಾಚ್ ಅಂದ್ರೆ ಈಗ ಎಕ್ಸಾಮ್ ಕ್ವೆಶನ್ ಲೆವೆಲ್ಗಿಂತ ಸ್ವಲ್ಪ ಡಿಫಿಕಲ್ಟ್. ಸೊ ಸ್ವಲ್ಪ ನೀವು ಎಕ್ಸಾಮ್ಗಿಂತ ಡಿಫಿಕಲ್ಟ್ ಲೆವೆಲ್ ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮ್ ಕ್ಲಿಯರ್ ಆಗಕ್ಕೆ ಜಾಸ್ತಿ ಚಾನ್ಸಸ್ ಇರುತ್ತೆ. ಅದೇ ತರ ನೆಕ್ಸ್ಟ್ ರಿಪ್ ಅಂದ್ರೆ ರಿಯಲ್ ಇಂಟೆನ್ಸಿವ್ ಪ್ರೋಗ್ರಾಮ್. ಸೊ ಯು ವಿಲ್ ಬಿ ಸಾಲ್ವಿಂಗ್ ಆಲ್ ದ ಮಾಕ್ ಟೆಸ್ಟ್, ಅಂದ್ರೆ ಪ್ರೀವಿಯಸ್ ಇಯರ್ ಮಾಕ್ ಟೆಸ್ಟ್ ಅಂಡ್ ಸೊ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ನಾವು ಮಾಕ್ ಟೆಸ್ಟ್ ಪ್ರೊವೈಡ್ ಮಾಡ್ತೀವಿ, ಅದನ್ನ ಸಾಲ್ವ್ ಮಾಡ್ತೀರಾ. ಅದಾದ್ಮೇಲೆ ಮಾಕ್ ಇಂಟರ್ವ್ಯೂಸ್. ಸೊ ಮಾಕ್ ಇಂಟರ್ವ್ಯೂಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಬ್ಯಾಂಕ್ ಎಕ್ಸಾಮ್ಸ್. ಸೊ PO ಅಲ್ಲಿ ಇಂಟರ್ವ್ಯೂಸ್ ಇದ್ದೇ ಇರುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ಮಾಕ್ ಇಂಟರ್ವ್ಯೂಸ್ನು ಕಂಡಕ್ಟ್ ಮಾಡ್ತೀವಿ. ಓಕೆನಾ? ಸೊ ವಿಲ್ ಸ್ಟಾರ್ಟ್ ವಿತ್ ದ ಸೆಷನ್. ನಾವು ವಿಲ್ ಮೂವ್ ಆನ್ ಟು ದ ಸೆಷನ್. ಸೊ ಫಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟಾರ್ಟ್ ಮಾಡ್ತೀರಲ್ವಾ? ಸೊ ಇಫ್ ಯು ಡೋಂಟ್ ನೋ ದ ಪರ್ಸೆಂಟೇಜ್ ಟಾಪಿಕ್, ಫಸ್ಟು ಏನು ಮಾಡಬೇಕು, ಹೋಗಿ ಪರ್ಸೆಂಟೇಜ್ನ ನೋಡಿ. ಓಕೆನಾ? ಆ್ಯಂಡ್ ಅದಾದಮೇಲೆ ಪರ್ಸೆಂಟೇಜ್ ಆದಮೇಲೆ ಏನು ಮಾಡಬೇಕು, ನೆಕ್ಸ್ಟು ರೇಷಿಯೋ ಆನ್ ಪ್ರಪೋರ್ಷನ್, ಅದಾದಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್. ಓಕೆನಾ? ಸೊ ಈ ಥರ ಒಂದು ಫಾರ್ಮೆಟ್ ಇಟ್ಕೊಳ್ಳಿ. ಡೈರೆಕ್ಟಾಗಿ ಬಂದು ಪ್ರಾಫಿಟ್ ಆ್ಯಂಡ್ ಲಾಸ್ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗಲ್ಲ, ರೈಟ್? ಓಕೆ, ಸೊ ಬಿಫೋರ್ ಸ್ಟಾರ್ಟಿಂಗ್ ದ ಸೆಷನ್ ಐ ವಿಲ್ ಟೆಲ್ ಯು ಸಮಥಿಂಗ್. ಏನಿಲ್ಲ, ಈಗ ಯು ಆರ್ ಎ ಶಾಪ್ ಕೀಪರ್. ಓಕೆನಾ? ಯು ಆರ್ ಎ ಶಾಪ್ ಕೀಪರ್. ಥಿಂಕ್ ದ್ಯಾಟ್ ನೀವು ಏನೋ ಸೆಲ್ ಮಾಡ್ತೀರಾ, ಏನೋ ಒಂದು ಸೆಲ್ ಮಾಡ್ತೀರಾ. ಓಕೆ, ಲೆಟ್ ಇಟ್ ಬಿ ಆರೆಂಜ್. ಸೊ ಯು ಆರ್ ಸೆಲ್ಲಿಂಗ್ ಎ ಆರೆಂಜ್. ಓಕೆ, ಈಗ ದೆರ್ ಆರ್ 3 types ಆಫ್ ಪ್ರೈಸ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್. ಹಿಂಗಂದ್ರೆ we call it CP, we call it MP, and finally we call it selling price. Okay na? CP is nothing but cost price. So ಈಗ ನೀವು ಶಾಪ್ ಕೀಪರ್ ಆಗಿದ್ದೀರಾ. ಓಕೆನಾ? ಸೊ ಒಂದು ಆರೆಂಜ್ಗೆ ನೀವು ಎಷ್ಟು ಕೊಟ್ಟು ತೊಗೊಂಡಿರ್ತೀರಾ, 1 kg ಆರೆಂಜ್ಗೆ. ಓಕೆನಾ? ಅದನ್ನು ನಾವು ಕಾಸ್ಟ್ ಪ್ರೈಸ್ ಅಂತ ಕರಿತೀವಿ. ಆ್ಯಂಡ್ MP ಅಂದರೆ ನೀವು ನೋಡಿರ್ತೀರ, ಮ್ಯಾಕ್ಸಿಮಮ್ ಎಲ್ಲರೂ ನೋಡಿರ್ತೀರ. ಏನಿಲ್ಲ, MP ಇಸ್ ನಥಿಂಗ್ ಬಟ್ MRP. ಈಗ ಶಾಪ್ಸಲ್ಲಿ ಹೋದರೆ ಏನಾಗುತ್ತೆ, ಅಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಹಿಂದ್ಗಡೆ ಏನು ಕೊಟ್ಟಿರ್ತಾರೆ, MRP ಕೊಟ್ಟಿರ್ತಾರಲ್ವಾ, ಅದನ್ನೇ ಮಾರ್ಕ್ಡ್ ಪ್ರೈಸ್ ಅಂತ ಕರಿತೀವಿ. ಅದಾದಮೇಲೆ ಸೆಲ್ಲಿಂಗ್ ಪ್ರೈಸ್. ಈಗ 1 kg ಆರೆಂಜು ನೀವು ಎಷ್ಟೋ ಕೊಟ್ಟು ತೊಗೊಂಡಿರ್ತೀರ ಅಲ್ವಾ? ಅದಾದಮೇಲೆ ಏನು ಮಾಡಬೇಕು, ಅದನ್ನು ಸೇಲ್ ಮಾಡಬೇಕು. ಸೊ ನೀವು ಬೇರೆಯವ್ರಿಗೆ ಎಷ್ಟು ಕೊಡ್ತೀರಾ ಅನ್ನೋದು ಸೆಲ್ಲಿಂಗ್ ಪ್ರೈಸ್ ಅಂತ ಕರಿತೀವಿ. ಓಕೆನಾ? ಇಲ್ಲಿದು ಮಾರ್ಕ್ಡ್ ಪ್ರೈಸ್ ಅಂತಾನು ಕರಿಬಹುದು, ಆರ್ ಎಲ್ಸ್ ಲಿಸ್ಟೆಡ್ ಪ್ರೈಸ್. ಓಕೆನಾ? ಲಿಸ್ಟೆಡ್ ಪ್ರೈಸ್ ಅಂತಾನು ಕರೀತಾರೆ. ಓಕೆ, ನಾವು ಈಗ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. ಎ ಸೈಕಲ್ ಈಸ್ ಬಾಟ್ ಫಾರ್ ₹900 ಅಂಡ್ ಸೋಲ್ಡ್ ಫಾರ್ ₹1080. ದೆನ್ ಫೈಂಡ್ ದ ಗೇನ್ ಪರ್ಸೆಂಟೇಜ್. ಈಗ ಕ್ವೆಶನ್ ಅಲ್ಲಿ ಬಾಟ್ ಅಂದ್ರೆ ಕೊಟ್ರೆ ನಾವು ಎಷ್ಟು ಕೊಟ್ಟು ತಗೊಂಡಿರ್ತೀವಿ ಅಲ್ವಾ? ಸೊ ಎಷ್ಟು ಕೊಟ್ಟು ತಗೊಂಡಿರ್ತೀವಿ, ದಟ್ ಈಸ್ ನಥಿಂಗ್ ಬಟ್ ಕಾಸ್ಟ್ ಪ್ರೈಸ್. ಸೊ ಕಾಸ್ಟ್ ಪ್ರೈಸ್ ಎಷ್ಟಿದೆ, 900. ಈಗ ಸೋಲ್ಡ್ ಫಾರ್ ₹1080 ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಅಲ್ವಾ? ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ, 1080. ಈಗ ಕ್ವೆಶನ್ ಅಲ್ಲಿ ಏನು ಕೇಳಿದ್ದಾರೆ, ಗೇನ್ ಪರ್ಸೆಂಟೇಜ್. ಗೇನ್ ಅಂದ್ರೆ ನಮ್ಗೆ ಏನು, ಪ್ರಾಫಿಟ್. ಓಕೆನಾ? ಗೇನ್ ಇಸ್ ನಥಿಂಗ್ ಬಟ್ ಪ್ರಾಫಿಟ್. ಓಕೆನಾ? ಈಗ ಕ್ವೆಶನ್ ಅಲ್ಲಿ ಗೇನ್ ಪರ್ಸೆಂಟೇಜ್ ಕೇಳಿದ್ದಾರೆ. ಸೊ ಫಸ್ಟ್ ನಾವು ಪ್ರಾಫಿಟ್ ಎಷ್ಟು ಬಂದಿದೆ ಅಂತ ಕಂಡುಹಿಡಿಬೇಕಲ್ವಾ? ಸೊ ಪ್ರಾಫಿಟ್ ಎಷ್ಟು ಬಂದಿದೆ, ಇಲ್ಲಿ ಎಷ್ಟು ಎಕ್ಸ್ಟ್ರಾ ಬಂದಿದೆ ನಿಮ್ಮ ಹತ್ರ, ₹180
rupees. So profit is equal to 180 rupees. ಓಕೆನಾ? ಈಗ ಕ್ವೆಶನ್ ಅಲ್ಲಿ ಪ್ರಾಫಿಟ್ ಪರ್ಸೆಂಟೇಜ್ ಕೇಳಿದ್ದಾರೆ. ಪ್ರಾಫಿಟ್ ಪರ್ಸೆಂಟೇಜ್ ಹೆಂಗೆ ಕಂಡುಹಿಡಿಯೋದು? ಏನಿಲ್ಲ, ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಓಕೆನಾ? ನಾವು ಪ್ರಾಫಿಟ್ ಎಷ್ಟು ಬಂದಿದೆ ನಮಗೆ? 180 ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಎಷ್ಟಿದೆ? 900 rupees ಅಲ್ವಾ? 900 rupees ಇಂಟು 100. ಕಟ್ ಮಾಡಿ 0 0 9 20s are. ಸೊ ಆನ್ಸರ್ ನಮಗೆ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಂತ ಸಿಕ್ಕಿದೆ? 20%. Understood? Okay. So we'll move on to the next question. An article was sold for an amount of rupees 1020. If it is bought for rupees 1200, then find loss percentage. ಈಗ ಕ್ವೆಶನ್ ಅಲ್ಲಿ ಎಸ್ ಪಿ ಕೊಟ್ಟಿದ್ದಾರಲ್ವಾ? ಎಸ್ ಪಿ ಕೊಟ್ಟಿದ್ದಾರೆ. ಎಸ್ ಪಿ ಎಷ್ಟಿದೆ? 1020. ದೆನ್ ಏನು ಕೊಟ್ಟಿದ್ದಾರೆ ನೋಡಿ, ಬಾಟ್ ಫಾರ್ rupees 1200. ಬಾಟ್ ಅಂದರೆ ಕಾಸ್ಟ್ ಪ್ರೈಸ್ ಅಲ್ವಾ? ಸೊ 1200. ಈಗ ಕ್ವೆಶನ್ ಅಲ್ಲಿ ಕೇಳಿರೋದು ಲಾಸ್ ಪರ್ಸೆಂಟೇಜ್. ಫಸ್ಟು ಏನು ಬೇಕು ನಮಗೆ? ಲಾಸ್ ಬೇಕಲ್ವಾ? ಸೊ ಎಷ್ಟು ಬರುತ್ತೆ ಡಿಫ್ರೆನ್ಸ್ ಲಾಸು? ಸೊ ಲಾಸ್ ಇಸ್ ಈಕ್ವಲ್ ಟು ಡಿಫ್ರೆನ್ಸ್ ನೋಡಿ ಎಷ್ಟು ಬರುತ್ತೆ? 180. ಕರೆಕ್ಟಾ? 180. ಈಗ ಕ್ವಶನಲ್ಲಿ ಲಾಸ್ ಪರ್ಸೆಂಟೇಜ್ ಕೇಳಿದ್ದಾರೆ. ಲಾಸ್ ಪರ್ಸೆಂಟೇಜ್. ಸೊ ಲಾಸ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಸೇಮ್ ಅದೇ ಥರ ಫಸ್ಟು ಮೇಲೆ ಲಾಸ್ ಮೈನಸ್ ಸಿ ಪಿ ಇಂಟು 100. ಓಕೆ, ಸೊ ಫಸ್ಟ್ ಲಾಸ್ ಎಷ್ಟು ಬಂದಿದೆ ನಮಗೆ? 180 ಡಿವೈಡೆಡ್ ಬೈ ಸಿ ಪಿ ಎಷ್ಟಿದೆ? 1200 ಇಂಟು 100. ಈಗ ಕ್ಯಾನ್ಸಲ್ ಮಾಡಿ 0 0 12 1s are 12 ರಿಮೈನಿಂಗ್ 6 12 5s are 15. So what's the answer now? 15%. ಅರ್ಥ ಆಯ್ತಾ? ಓಕೆ, ವಿಲ್ ಮೂವ್ ಆನ್ ಟು ದ ಥರ್ಡ್ ಕ್ವೆಶನ್. ಹರಿ ಸೇಲ್ಸ್ ಹಿಸ್ ಟಿವಿ ಅಟ್ ರೇಟ್ ಆಫ್ rupees 1540 and bears a loss of 30%. Then find cost price. ಏನಿಲ್ಲ, ಈಗ ಹರಿ ಸೇಲ್ಸ್ ಇಸ್ ಟಿ ವಿ ಅಂದರೆ ನಮಗೆ ಎಸ್ ಪಿ 1540 ಅಂತ ಕೊಟ್ಟಿದ್ದಾರಲ್ವಾ? 1540 ಅಂಡ್ ಬೇರ್ಸ್ ಎ ಲಾಸ್ ಆಫ್ 30%. ಏನಿಲ್ಲ, ಈಗ ನಾವು ಆಲ್ವೇಸ್ ಸಿ ಪಿ ಶುಡ್ ಬಿ 100%. ಓಕೆನಾ? ಸಿ ಪಿ ಶುಡ್ ಬಿ 100%. ಈಗ ಸೆಲ್ಲಿಂಗ್ ಪ್ರೈಸ್ ಸಿ ಪಿಗಿಂತ ಜಾಸ್ತಿ ಇದ್ರೆ ಅಂದರೆ 100% ಇಂದ ಜಾಸ್ತಿ ಇದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಎಸ್ ಪಿ ಇಸ್ 120% ಅಂತ ಇದ್ರೆ ನಾವು ಏನು ಹೇಳ್ಬೋದು? ಪ್ರಾಫಿಟ್ ಇಸ್ ಈಕ್ವಲ್ ಟು 20% ಅಲ್ವಾ? ಪ್ರಾಫಿಟ್ ಇಸ್ ಈಕ್ವಲ್ ಟು 20%. ಸೇಮ್ ಅದೇ ಥರ ಇಫ್ ಸೆಲ್ಲಿಂಗ್ ಪ್ರೈಸ್ ಇಸ್ ಲೆಸ್ ದೆನ್ ಕಾಸ್ಟ್ ಪ್ರೈಸ್, ಅಂದರೆ ಈಗ 85% ಇದ್ರೆ ಹೆಂಗೆ ಹೇಳ್ಬೋದು? ಲಾಸ್ ಇಸ್ ಈಕ್ವಲ್ ಟು 15% ಅಲ್ವಾ? ಸೊ ಸೇಮ್ ವೇ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಲಾಸ್ ಪರ್ಸೆಂಟೇಜ್ ಕೊಟ್ಟಿದ್ದಾರಾ? ಲಾಸ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಎಷ್ಟು ಲಾಸ್ ಆಗಿದೆ? 30%. ಅಂದರೆ ಕಾಸ್ಟ್ ಪ್ರೈಸ್ಗಿಂತ 30% ಮೈನಸ್ ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್ ಬರುತ್ತಾ ಅಲ್ವಾ? ಯಾಕಂದರೆ ಲಾಸ್ ಅಂದರೆ ಸಿ ಪಿಗಿಂತ ಕಡಿಮೆ ಆಗುತ್ತೆ, ರೈಟ್? ಸೊ 30% ಮೈನಸ್ ಮಾಡಿ ಎಷ್ಟು ಬರುತ್ತೆ ಇಲ್ಲಿ? 70% ಅಲ್ವಾ? 70%. ಕ್ವೆಶನಲ್ಲಿ ನಮಗೆ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರಲ್ವಾ? ಎಷ್ಟು ಕೊಟ್ಟಿದ್ದಾರೆ? 1540. ಸೊ ಈಗ 1540 ಕೊಟ್ಟಿದ್ದಾರೆ. ಸೊ ವಿ ಕ್ಯಾನ್ ಸೇ 70% is equal to 1540.
0 ಅಲ್ವಾ 1540 ಅಂದರೆ 1% ಎಷ್ಟು ಬರುತ್ತೆ 1540 ಡಿವೈಡೆಡ್ ಬೈ 70 ಕರೆಕ್ಟಾ ಡಿವೈಡೆಡ್ ಬೈ 70 ಬಟ್ ನಮಗೆ ಬೇಕಿರೋದು 1% ಅಲ್ಲ ಅಲ್ವಾ ನಮಗೆ ಎಷ್ಟು ಬೇಕು 100% ಅಲ್ವಾ ಯಾಕಂದರೆ ಕ್ವಶನಲ್ಲಿ ಕಾಸ್ಟ್ ಪ್ರೈಸ್ ಕೇಳಿದ್ದಾರೆ ಸೊ ನಮಗೆ 1% 1540 ಡಿವೈಡೆಡ್ ಬೈ 70 ಅಂದರೆ ಕಟ್ ಮಾಡಿ ಎಷ್ಟು ಬರುತ್ತೆ 0 0 7 2s are 14 7 2s are 14 ಈಗ 1% is equal to 22 ಆದರೆ ನಮಗೆ 100% ಎಷ್ಟು ಬರುತ್ತೆ 100% is equal to 2200 ಓಕೆನಾ ಅಂಡರ್ಸ್ಟ್ಯಾಂಡ್ ಆಗಿದೆಯಾ ಓಕೆ ಸೊ ಏನು ಮಾಡಬೇಕು 70% ಇಸ್ ಈಕ್ವಲ್ ಟು 1540 ಆದರೆ 1% ಎಷ್ಟು ಬರುತ್ತೆ ಅಂತ ನೋಡಿ ಓಕೆನಾ ಆ್ಯಂಡ್ ಕ್ವಶನಲ್ಲಿ ಏನು ಕೇಳಿದ್ದಾರೆ ಕಾಸ್ಟ್ ಪ್ರೈಸ್ ಅಂದರೆ 100% ಸೊ 100% ಎಷ್ಟು ಬರುತ್ತೆ 2200 ಅರ್ಥ ಆಯ್ತಾ ಓಕೆ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್ ಫೈಂಡ್ ದ ಕಾಸ್ಟ್ ಪ್ರೈಸ್ ಆಫ್ ಎನ್ ಆರ್ಟಿಕಲ್ ವಿಚ್ ಇಸ್ ಸೋಲ್ಡ್ ಅಟ್ rupees 360 at a profit of 12.5%. ಈಗ ಕ್ವೆಶನಲ್ಲಿ ಕಾಸ್ಟ್ ಪ್ರೈಸ್ ಕೇಳಿದ್ದಾರೆ ಏನು ಕೊಟ್ಟಿದ್ದಾರೆ ನೋಡಿ ಸೋಲ್ಡ್ ಅಂದರೆ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ ಸೊ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು 630 ಓಕೆನಾ ಅಟ್ ಎ ಪ್ರಾಫಿಟ್ ಅಂತ ಕೊಟ್ಟಿದ್ದಾರೆ ಅಂದರೆ ಈಗ ಪ್ರಾಫಿಟ್ ಅಂದರೆ ನಮಗೆ ಪ್ರಾಫಿಟ್ ಹೆಂಗೆ ಬರುತ್ತೆ ಹೇಳಿ ಪ್ರಾಫಿಟ್ ಇಸ್ ಈಕ್ವಲ್ ಟು ಏನಿಲ್ಲ ಸೊ ಈಗ ಕ್ವೆಶನಲ್ಲಿ ನಮಗೆ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಿದ್ದಾರಲ್ವಾ ಪ್ರಾಫಿಟ್ ಅಮೌಂಟ್ ಕೊಟ್ಟಿಲ್ಲ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅಂದರೆ ಈಗ SP ಇಸ್ ಈಕ್ವಲ್ ಟು CP ಪ್ಲಸ್ ಪ್ರಾಫಿಟ್ ಅಂತ ಹೇಳ್ಬೋದಲ್ವಾ CP ಪ್ಲಸ್ ಪ್ರಾಫಿಟ್ ಯಾಕಂದರೆ 100 ಮೇಲೆ ಎಷ್ಟಿದೆಯೋ ಅದನ್ನು SP ಅಂತ ಹೇಳ್ತೀವಿ ಸೊ 100% ಅಲ್ವಾ CP ಪ್ಲಸ್ ಪ್ರಾಫಿಟ್ ಎಷ್ಟು ಬರುತ್ತೆ 12.5%. ಸೊ SP ಇಸ್ ಈಕ್ವಲ್ ಟು 112.5%. ಕರೆಕ್ಟಾ 112.5%. ಸೊ ಇಲ್ಲಿ 112.5% ಇಸ್ ಈಕ್ವಲ್ ಟು 630 ಅಂತ ಹೇಳ್ಬೋದಲ್ವಾ 630 ಈಗ ಕ್ವೆಶನಲ್ಲಿ ಕಾಸ್ಟ್ ಪ್ರೈಸ್ ಕೇಳಿದ್ದಾರೆ ಕಾಸ್ಟ್ ಪ್ರೈಸ್ ಅಂದರೆ 100% ಅಲ್ವಾ ಸೊ ಫಸ್ಟ್ 1% ಎಷ್ಟು ಬರುತ್ತೆ ನೋಡಿ 630 ಡಿವೈಡೆಡ್ ಬೈ 112.5 ಅಲ್ವಾ ಸೊ 100% ಬೇಕಲ್ವಾ ನಮಗೆ ಸೊ 1% ಎಷ್ಟಾದರೆ 100% ಎಷ್ಟಾಗುತ್ತೆ 100% 630 ಡಿವೈಡೆಡ್ ಬೈ 112.5 ಇದೆ ಅಲ್ವಾ ಏನು ಮಾಡಬೇಕು ನಾವು 5 ಹಾಕಿ ಇಂಟು 10 ಯಾಕಂದರೆ ಇದು ಡಿವೈಡೆಡ್ ಬೈ 10 ಇರುತ್ತೆ ಸೊ ರಿವರ್ಸ್ ಆದರೆ 10 ಮೇಲೆ ಹೋಗುತ್ತಲ್ವಾ ಓಕೆ ಇಂಟು 100% ಬೇಕಲ್ವಾ ನಮಗೆ 100%. ಓಕೆ ಇವಾಗ ಕ್ಯಾನ್ಸಲ್ ಮಾಡಿ ಎಷ್ಟು ಬರುತ್ತೆ 25 4s are 100 25 5s are 25 4s are ತಿರ್ಗಾ ಕಟ್ ಮಾಡಿ 5 9s are 5 2s are ತಿರ್ಗಾ ಕಟ್ ಮಾಡಿ ಸೊ 9 70s are ಸೊ ನಮಗೆ 100% ಎಷ್ಟು ಸಿಕ್ಕಿದೆ ನಮಗೆ 70 ಇಂಟು 2 ಇಂಟು 4 ಅಲ್ವಾ 70 2 4 ಎಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ ಎಲ್ಲ ಮಲ್ಟಿಪ್ಲೈ ಮಾಡಿದ್ರೆ 4 2s are 8 8 7s are 56 ಸೊ ನಮಗೆ ಫೈನಲ್ ವ್ಯಾಲ್ಯೂ ಎಷ್ಟು ಬಂದಿದೆ 560 ಸೊ ಇಷ್ಟೆಲ್ಲ ಮಾಡಬೇಕಲ್ವಾ ಇದಕ್ಕಿಂತ ಈಸಿ ಮೆಥಡ್ ಒಂದು ಹೇಳ ಸೊ ನಿಮಗೆ ಫಸ್ಟು ಈಸಿ ಮೆಥಡ್ ಅರ್ಥ ಆಗಬೇಕಾದ್ರೆ ಫಸ್ಟು ಪರ್ಸಂಟೇಜ್ ನೋಡಿ ಪರ್ಸಂಟೇಜ್ ವಿಡಿಯೋ ನೋಡಿ ಓಕೆನಾ ಸೊ ಪರ್ಸಂಟೇಜ್ ವಿಡಿಯೋ ನೋಡಿಲ್ಲ ಅಂದರೆ ಸೀರಿಯಸ್ಲಿ ವಿಲ್ ನಾಟ್ ಗೆಟ್ ದಿಸ್ ಪ್ರಾಫಿಟ್ ಆರ್ ಲಾಸ್ ಓಕೆನಾ ಸೊ ಫಸ್ಟು ಪ್ರಾಫಿಟ್ ಆರ್ ಲಾಸ್ ಅರ್ಥ ಆಗಬೇಕಾದ್ರೆ ಪರ್ಸಂಟೇಜ್ ವಿಡಿಯೋನ ಖಂಡಿತವಾಗಿ ನೋಡಿ ಸೊ ಈಗ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ ಪ್ರಾಫಿಟ್ ಆಫ್ 12.5%
ಸೊ ಯಾರೆಲ್ಲ ನೋಡಿದ್ದೀರಾ ಪರ್ಸೆಂಟೇಜ್ ವೀಡಿಯೋಸ್ನ, ಸೊ ಅವ್ರಿಗೆಲ್ಲ ಗೊತ್ತಲ್ವಾ 12.5% ಆದರೆ 1/8 1/8. ಸೊ ಕೆಳಗಿರೋದು ಯಾವಾಗಲೂ ಸಿ ಪಿನೇ ಇರುತ್ತೆ. ಓಕೆನಾ. ಕ್ವೆಶನಲ್ಲಿ ಪ್ರಾಫಿಟ್ ಅಂತ ಕೊಟ್ಟಿದ್ದಾರಲ್ವಾ, ಪ್ರಾಫಿಟ್ ಅಂದರೆ ಮೇಲೆ ಇರೋ ನಂಬರ್ ನಮಗೆ ಪ್ರಾಫಿಟ್ ಆಗುತ್ತೆ. ಏನಾಗುತ್ತೆ? ಪ್ರಾಫಿಟ್. ಓಕೆನಾ. ಈಗ ಕ್ವೆಶನಲ್ಲಿ ಕೇಳಿರೋದು ಕಾಸ್ಟ್ ಪ್ರೈಸ್ ಅಂಡ್ ನಮಗೆ ಸಿ ಪಿ ಮತ್ತು ಪ್ರಾಫಿಟ್ ಆ್ಯಡ್ ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್ ಬರುತ್ತೆ ಅಂತ ಗೊತ್ತು. ಸೊ ನಮಗೆ ಸಿ ಪಿ ರೇಷಿಯೋ ಎಸ್ ಪಿ ಅಲ್ಲಿ ಸಿ ಪಿ ಎಷ್ಟಿದೆ? 8 ಅಲ್ವಾ? 8. ಈಗ ಎಸ್ ಪಿ ಎಷ್ಟಾಗುತ್ತೆ ನೋಡಿ, ಸಿ ಪಿ 8 ಇದೆ, ಪ್ರಾಫಿಟ್ 1 ಇದೆ. ಸೊ ಎರಡು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 9 ಅಲ್ವಾ? ದಟ್ ಈಸ್ ನಥಿಂಗ್ ಬಟ್ ಸೆಲ್ಲಿಂಗ್ ಪ್ರೈಸ್. ಕರೆಕ್ಟ್ ಅಲ್ವಾ? ಸೊ ಕ್ವೆಶನಲ್ಲಿ ಕೊಟ್ಟಿರೋದು 630 selling price. So we can say this 9 part is equal to 630. So 1 part ಎಷ್ಟು ಬರುತ್ತೆ? 9 70s are 630 ಬರುತ್ತಾ? 970s are. ಸೊ ಸೇಮ್ ಅದೇ ರೀತಿ 870s are ಎಷ್ಟು ಬರುತ್ತೆ? 870s are 560 rupees. ಓಕೆನಾ? ಅಂಡರ್ಸ್ಟ್ಯಾಂಡ್ ಆಗಿದೆಯಾ? ಏನಿಲ್ಲ, ಫಸ್ಟು 12.5% ಆದರೆ 1/8. ಸೊ 8 ಪಾರ್ಟೇ ಅಲ್ವಾ ನಮಗೆ ಸಿ ಪಿ. ಸೊ ಎಸ್ ಪಿ ಏನಾಗುತ್ತೆ? ಸೊ ಪ್ರಾಫಿಟ್ ಪ್ಲಸ್ ಸಿ ಪಿ ಆ್ಯಡ್ ಮಾಡಿದ್ರೆ ನಮಗೆ ಎಸ್ ಪಿ ಸಿಗುತ್ತೆ. ಓಕೆನಾ. ಸೊ ಕ್ವಶನಲ್ಲಿ 9 ಪಾರ್ಟ್ 630 ಅಂತ ಕೊಟ್ಟಿದ್ದಾರೆ. 8 ಪಾರ್ಟ್ ಎಷ್ಟು ಬರುತ್ತೆ ಮತ್ತೆ? 560. ಓಕೆ, ವಿಲ್ ಮೂವ್ ಆನ್ ಟು ದ ಲಾಸ್ಟ್ ಕ್ವಶನ್. ದ ರೇಷಿಯೋ ಆಫ್ ಕಾಸ್ಟ್ ಪ್ರೈಸ್ ಅಂಡ್ ಸೆಲ್ಲಿಂಗ್ ಪ್ರೈಸ್ is ₹5:4. Find the loss percentage. ಏನಿಲ್ಲ, ಕಾಸ್ಟ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್ 5, 4. ಈಗ ಕ್ವೆಶನಲ್ಲಿ 5, 4 ಕೊಟ್ಟಿದ್ದಾರೆ. ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ಕಾಸ್ಟ್ ಪ್ರೈಸ್ಗಿಂತ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ನೋಡಿ? ಕಡಿಮೆ ಇದೆ ಅಲ್ವಾ? ಅಂದರೆ ಅವ್ರಿಗೆ ಲಾಸೇ ಆಗಿರುತ್ತೆ. ಜಾಸ್ತಿ ಇದ್ರೆ ಪ್ರಾಫಿಟ್ ಆಗಿರುತ್ತೆ. ಸೊ ಲಾಸು, ಸೊ ಇಲ್ಲಿ 5 ಇದೆ, 4 ಇದೆ, ಎಷ್ಟು ಲಾಸ್ ಆಗಿದೆ ಅವರಿಗೆ? 1 ಅಲ್ವಾ? ಸೊ ಫಸ್ಟ್ ನಮಗೆ ಲಾಸ್ ಪರ್ಸಂಟೇಜ್ ಹೆಂಗೆ ಕಂಡುಹಿಡಿಬೇಕು? ಸೊ ಲಾಸ್ ಪರ್ಸಂಟೇಜ್ ಇಸ್ ಈಕ್ವಲ್ ಟು ಲಾಸ್ ಡಿವೈಡೆಡ್ ಬೈ ಸಿ ಪಿ ಇಂಟು 100. ಕರೆಕ್ಟಾ? ಸೊ ಫಸ್ಟ್ ಲಾಸ್ ಎಷ್ಟು ಬಂದಿದೆ ಇಲ್ಲಿ? ಲಾಸು 1 ಅಲ್ವಾ? ಸೊ 1 ಡಿವೈಡೆಡ್ ಬೈ ಸಿ ಪಿ. ಎಷ್ಟಿದೆ ಇಲ್ಲಿ? 5 ಇಂಟು 100 ಮಾಡಿದ್ರೆ ನಮಗೆ ಲಾಸ್ ಪರ್ಸಂಟೇಜ್ ಸಿಗುತ್ತಾ? ಲಾಸ್ ಪರ್ಸಂಟೇಜ್. ಸೊ 520s are. ಸೊ ಈ ಕ್ವೆಶನಿಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ 20%. ಓಕೆನಾ. ಸೊ ಈ ಥರ ಫಸ್ಟು ಸಿಂಪಲ್ ಕ್ವೆಶನ್ಸಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸ್ವಲ್ಪ ಬೇರೆ ವೆರೈಟೀಸ್ ಕ್ವೆಶನ್ಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಅಂಡ್ ವಿಡಿಯೋ ಅರ್ಥ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್. ಸೊ ಟಿಲ್ ದಟ್, ಟೇಕ್ ಕೇರ್, ಬಾಯ್. ಜೀವನದಲ್ಲಿ ನಮಗೆ ತುಂಬಾ ಮುಖ್ಯವಾಗಿ ಬೇಕಾಗಿರುವಂಥದ್ದು ಶಾಶ್ವತವಾದ ಕೆಲಸ, ಕೈ ತುಂಬ ಸಂಬಳ, ಸಮಾಜದಲ್ಲಿ ಉತ್ತಮ ಗೌರವ, 5 ದಿನ ಕೆಲಸ, ವಾರಾಂತ್ಯದಲ್ಲಿ ರಜೆ. ನೀವು ಈ ಥರ ಒಂದು ಪೀಸ್ಫುಲ್ ಲೈಫ್ನ ಲೀಡ್ ಮಾಡಬೇಕಾ? ಹಾಗಾದರೆ ಮುಂಬರುವ ಬ್ಯಾಂಕ್ ಎಕ್ಸಾಮ್ನ ಬರೀರಿ. ಈ ವರ್ಷ ಬ್ಯಾಂಕ್ನಲ್ಲಿ 15,000ಕ್ಕಿಂತ ಹೆಚ್ಚು ಕೆಲಸದ ನೋಟಿಫಿಕೇಶನ್ ಬರ್ತಾ ಇದೆ. ಇದಕ್ಕೋಸ್ಕರವಾಗಿ ವರಾಂಡ ರೇಸ್ನಲ್ಲಿ ಸಪ್ರೇಟ್ ಆಗಿರುವಂಥ ಒಂದು ಆಫ್ಲೈನ್ ಮತ್ತು ಆನ್ಲೈನ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೀವು ಇದರಲ್ಲಿ ಜಾಯ್ನ್ ಆಗಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ಲಿಂಕ್ನ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಬ್ಯಾಂಕ್ ಎಂಪ್ಲಾಯ್ ಆಗಬೇಕು ಅನ್ನೋ ನಿಮ್ಮ ಕನಸಿಗೆ ನನ್ನ ಶುಭ ಹಾರೈಕೆ ಯಾವಾಗಲೂ ಇರ್ತದೆ. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.